Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಇವತ್ತಿಗೆ ಈ ಜಿಲ್ಲೆನಲ್ಲಿ ವಿಶೇಷವಾಗಿ ಮದ್ದೂರು ಕ್ಷೇತ್ರ ಶೈಕ್ಷಣಿಕವಾಗಿ ಮುಂದುವರೆದಿರುವಂತಹ ಕ್ಷೇತ್ರ, ಅದ್ಭುತವಾದಂತಹ ಜನನಾಯಕರನ್ನ ಕೊಟ್ಟಂತ ಕ್ಷೇತ್ರ. ಎಸ್.ಎಂ. ಕೃಷ್ಣ ಅವರು ಇರ್ಬೋದು, ಜೀಮಾದೇಗೌಡರು ಇರ್ಬೋದು, ಸಿದ್ದರಾಜು ಅವರು ಇರ್ಬೋದು, ಮಂಚೇಗೌಡರು ಇರ್ಬೋದು. ಸೊ ನೀವು ಇವರೆಲ್ಲರೂ ನೀವು ನೋಡ್ಕೊಳ್ಳಿ. ನೀವು ಇತ್ತೀಚೆಗೆ ತಮ್ಮಣ್ಣವ್ರನ್ನು ನೀವು ತಗೋಬಹುದು. ನೀವು ಇವರೆಲ್ಲರೂ ತಗೊಂಡು ನೋಡಿದಾಗ್ಲೂ ಒಂದು ಸಾರಿ ಯೋಚನೆ ಮಾಡಿ, ಇವರು ಅಯ್ಯೋ ಅಣ್ಣ ಇರಣ, ಇವ್ರ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ಒಂದ್ಸಾರಿ ನೋಡಿ. ಈಗ ಗೆಲ್ಸಿದಾರಲ್ಲ ಈ ಕ್ಷೇತ್ರದ ಶಾಸಕ, ಆತನ ಹಿನ್ನೆಲೆ ಏನು ಅನ್ನೋದನ್ನು ನೋಡಿ. ಆ ಮನುಷ್ಯನ ನಾವೇನಾದ್ರೂ ಆ ಮನುಷ್ಯನ ನಮ್ಮ ಕ್ಷೇತ್ರದ ಜನಪ್ರತಿನಿಧಿ ಅಂತ ಒಪ್ಕೊಳಕ್ಕಾಗತ್ತೇನ್ರಿ ಅಂತವ್ರನ್ನೆಲ್ಲ ನಮ್ಮ ಜನನಾಯಕರು ಅಂತ ಹೇಳೋದಕ್ಕೆ? ಇಸ್ಪೀಟ್ ಆಡಿಸ್ಕೊಂಡು ಜೂಜಾಡಿಸ್ಕೊಂಡು ಇವರೆಲ್ಲ ನಮ್ಮ ಜನಪ್ರತಿನಿಧಿಗಳಾಗ್ಬಿಟ್ರೆ ಮಾನಸ್ಥರು ಮರ್ಯಾದಸ್ಥರು ಎಲ್ಲಪ್ಪ ಹೋಗ್ಬೇಕು? ಇದನ್ನ ನಾವು ಬಹಳ ಗಂಭೀರವಾಗಿ ನಾವು ತಗೋಬೇಕಾಗಿದೆ ಇವತ್ತಿನ ದಿನದಲ್ಲಿ. ಇವರೆಲ್ಲರೂ ಒಬ್ಬೊಬ್ರು ನೋಡಿದ್ರೆ ನನಗೆ ಹೆಂಗ ಅನ್ನಿಸ್ತಿದೆ ಅಂತಂದ್ರೆ, ಈ ಚೆಲುವರಾಯ ಸ್ವಾಮಿನ ನಿಮ್ಮ ಕ್ಷೇತ್ರದ ಶಾಸಕನ ಆತನ ಹೆಸರು ಹೇಳಕ್ಕೂ ನನಗೆ ಇಷ್ಟ ಇಲ್ಲ. ಇವರೆಲ್ಲರೂ ನೋಡ್ತಿದ್ರೆ ನನಗೆ ಅನ್ಸೋದು, ನೀವು ಇತ್ತೀಚೆಗೆ ನಮ್ಮ ದರ್ಶನ್ದು ಕಾಟೇರ ಪಿಕ್ಚರ್ ನೋಡಿದಿರಲ್ಲ, ಆ ಕಾಟೇರ ಪಿಕ್ಚರ್ ವಿಲನ್ಗಳಿದ್ದಂಗವೆ. ಈ ವಿಲನ್ಗಳನ್ನ ತಗೊಬಂದ್ಬಿಟ್ಟು ನೀನು ಆಟ ಆಡ್ಸಕ್ ನೋಡ್ತಾ ಇದೀಯ. ನೀನು ಈ ವಿಲನ್ಗಳನ್ನ ಕಟ್ಕೊಂಡು ಈ ಜಿಲ್ಲೆನ ನೀವು ಯಾರನ್ನ ಅಭ್ಯರ್ಥಿಯಾಗಿ ಕರ್ಕೊ ಬಂದಿದ್ದೀರಪ್ಪ? ಈಗ ಯಾಕೆ ಕರ್ಕೊ ಬಂದಿದ್ದೀರಿ? ಒಂದೂವರೆ ತಿಂಗಳಿಂದ ಸ್ಟಾರ್ ಚಂದ್ರು ಅನ್ನೋ ಹೆಸರು ಇರೋ ಒಬ್ಬನಿಗೂ ಗೊತ್ತಿರಲಿಲ್ಲ ಈ ಜಿಲ್ಲೆಯಲ್ಲಿ, ಒಬ್ಬನಿಗೂ ಗೊತ್ತಿರಲಿಲ್ಲ. ನೀವು ಕರ್ಕೊ ಬಂದಿದ್ದಾಕೆ? ಸ್ಟಾರ್ ಚಂದ್ರ ಅಂತ 1,500-2,000 ಕೋಟಿ ದುಡ್ಡದೆ, ಅವನ ಕೈಲೂ ಖರ್ಚು ಮಾಡಿಸ್ಬೋದು, ನಾವು ಒಂದಷ್ಟು ಕಿತ್ಕೋಬಹುದು ಅಂತ. ಇವ್ರು ಕಿತ್ಕೊಳ್ಳೋ ಕಾರಣಕ್ಕೆ ದುಡ್ಡಿಲ್ಲದೆ ಹೋದ್ರೆ ಎಲೆಕ್ಷನ್ನೇ ಮಾಡೋಕ್ಕಾಗಿಲ್ಲ, ಮಂಡ್ಯದಲ್ಲಿ ನಾವೆಲ್ಲ ಮತದಾರರನ್ನು ಖರೀದಿ ಮಾಡ್ಬೋದು, ಅದಕ್ಕೆ ಅಂತ ಕರ್ಕ ಬಂದವನೇ ಅಂದ್ರೆ ನನ್ನ ಜಿಲ್ಲೆ ಜನ ಇಲ್ಲಿರೋ ಎಲ್ಲರೂ ಬಡವರು ಶ್ರೀಮಂತರು ಅನ್ನೋದೇ ಎಲ್ಲರೂ ವರ್ಷಕ್ಕೊಂದು ಪರ ಮಾಡ್ತೀರಿ, ವರ್ಷಕ್ಕೊಂದು ಊರಬ್ಬ ಮಾಡ್ತೀರಿ. ಕನಿಷ್ಠ 250-500 ಜನಕ್ಕೆ ಒಂದು ಊಟಕ್ಕೆ ಹಾಕ್ತೀರಿ, ಬಾಡೂಟ ಹಾಕ್ತೀರಿ. ಕನಿಷ್ಠ 20,000-25,000 ರೂಪಾಯಿ ಆ ಊಟಕ್ಕೆ ಹಾಕಕ್ಕೆ ಖರ್ಚು ಮಾಡ್ತೀರಿ. ಈ ಬಡ್ಡಿ ಮಕ್ಕಳು ಕೂಡ 2,000 ರೂಪಾಯಿಗೆ ಓಟ್ ಮಾರ್ಕತೀವ ನಾವು. ಈ ಬಡ್ಡಿ ಮಕ್ಕಳು ಕೂಡ 2,000 ರೂಪಾಯಿ ಓಟ್ ಮಾರ್ಕತೀವೇನ್ರಿ ಈ ಜಿಲ್ಲೆಯವರು? ನನ್ನ ಜಿಲ್ಲೆಯವರು ದುಡ್ಡಿಗೆ ಬದುಕವ್ರೆ ಅನ್ನೋ ತರದಲ್ಲಿ ಪ್ರೊಜೆಕ್ಟ್ ಮಾಡಿರೋ ಈ ಜಿಲ್ಲಾ ಮಂತ್ರಿಗೆ ಒಂದು ಧಿಕ್ಕಾರ ಅಂತ ನಾನು ಈ ಸಭೆನಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೀನ್ ದುಡ್ಡು ಖರೀದಿ ಮಾಡಕ್ ಆಗದೇ ಇಲ್ಲ ಕಣಯ್ಯ. ನನ್ನ ಜಿಲ್ಲೆ ಜನನ ನೀನ್ ದುಡ್ಡು ಖರೀದಿ ಮಾಡಕ್ ಸಾಧ್ಯನೇ ಇಲ್ಲ. ಈ ಜಿಲ್ಲೆ ಜನ ಈ ಹಣಕ್ಕೆ ಅಂತ ಬಗ್ಗೋರಲ್ಲ, ಮಾನ ಮರ್ಯಾದೆಗೆ ಬಗ್ಗೋರು, ಸ್ವಾಭಿಮಾನಕ್ಕೆ ಬಗ್ಗೋರು ಅನ್ನುವಂಥದ್ದೊಂದು ಗೊತ್ತಿರಲಿ. ಕುಮಾರಸ್ವಾಮಿ ಅವ್ರನ್ನ ಹೊರಗಲೋರು ಅಂತ ಮಾತಾಡ್ತೀಯ ಅಂದ್ರೆ ನಿನಗೆ ನಾಚಿಕೆ ಆಗ್ಬೇಕು. ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಈ ರೈತರ ಪರವಾಗಿ ಇಡೀ ರಾಜ್ಯದಲ್ಲಿ ಧ್ವನಿ ಎತ್ತುವಂತವ್ರು, ಅಂತ ಮನುಷ್ಯನನ್ನ, ಅಂತ ವ್ಯಕ್ತಿತ್ವ ಇರುವಂತವನ್ನ ನೀವು ಹೊರಗಲವನು ಅನ್ನೋದಾದ್ರೆ, ಸಿದ್ದರಾಮಯ್ಯ ಬಾದಾಮಿಗೇನು ಒಳಗಲವನ? ಈ ಇಂಥದ್ದೆಲ್ಲ ನಿಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಹೆಗ್ಗಣ ಇಟ್ಕೊಂಡು ಇನ್ನೊಬ್ರು ಎಲ್ಲೆಲ್ಲಿರೋ ನೊಣ ಓಡಿಸೋ ಪ್ರಯತ್ನ ಮಾಡಬೇಡಿ. ಇದು ನಿಮ್ಮೆಲ್ರಿಗೂ ಬಹಳ ಸ್ಪಷ್ಟವಾಗಿ ಗೊತ್ತಿರಲಿ. ನೀವು ವೋಟ್ ಹಾಕುವಾಗ ಇದು ಚುನಾವಣಾ ಭಾಷಣ ಅನ್ಕೊಳ್ಳೋದು ಬೇಡ. ಇನ್ನು 2 ದಿವಸ ಕಣ್ರಿ ಇರೋದು, ಇನ್ನು 2 ದಿವಸ ಒಬ್ಬ ಮಾಜಿ ಮುಖ್ಯಮಂತ್ರಿಯನ್ನ, ಈ ಜಿಲ್ಲೆಯ ರೈತರನ್ನೇ ನಂಬಿಕೊಂಡು ಬಂದಿರುವಂತಹ ಒಬ್ರು ಕುಮಾರಣ್ಣನನ್ನ ನಾವು ಈ ಚುನಾವಣೆಯಲ್ಲಿ ಗೆಲ್ಲಿಸಿ, ಎಸ್.ಎಂ. ಕೃಷ್ಣ ಅವರ ನಂತರ, ಅಂಬರೀಷ್ ಅವರ ನಂತರ ಇನ್ನೊಬ್ಬ ಕೇಂದ್ರ ಸಚಿವ ಈ ನನ್ನ ಜಿಲ್ಲೆಗೆ ಸಿಗಬೇಕು ಅನ್ನೋದಾದ್ರೆ ನಾವು ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸ್ಕೊಳ್ಳೇಬೇಕು ಕುಮಾರಸ್ವಾಮಿ ಅವರನ್ನ. ಅದರಲ್ಲೂ ಕೃಷಿ, ರಸಗೊಬ್ಬರ ಎರಡೂ ಸಿಕ್ಕಿದ್ರೆ ಒಂದಂತೂ ನಾನು ಹೇಳ್ತೀನಿ, ನನ್ನ ರೈತರಿಗೆ, ಬರೀ ಜಿಲ್ಲೆಯವ್ರಿಗಲ್ಲ, ಇಡೀ ರಾಜ್ಯದ, ಇಡೀ ದೇಶದ ರೈತರಿಗೆ ಅನುಕೂಲ ಆಗುವಂತದ್ದು 1-2-3 ಕಾರ್ಯಕ್ರಮಗಳನ್ನು ನಾನೇನೋ ಅವ್ರೇನು ಸ್ವರ್ಗನೇ ಇಳಿಸ್ಬಿಡ್ತಾರೆ ಅಂತ ಹೇಳೋದಿಲ್ಲ, ಆದ್ರೆ ನಿಮ್ಮ ಬದುಕು ಕೆಟ್ಟ ಹಾದಿ ಹೋಗೋದನ್ನಂತೂ ತಪ್ಪಿಸ್ತಾರೆ, ನಿಮ್ಮ ಭವನ ನೀಗಿಸೋ ನಿಟ್ಟಲ್ಲಿ ಕೆಲಸ ಮಾಡ್ತಾರೆ ಎನ್ನುವಂಥದ್ದು ನಿಮ್ಮೆಲ್ರಿಗೂ ಮನವರಿಕೆ ಆಗಲಿ ಎನ್ನುವಂಥದ್ದನ್ನ ಹೇಳ್ತಾ, ನಿಮ್ಮೆಲ್ರಿಗೂ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. 2 ದಿವಸ ಇದೆ. ಈ ಜನಸ್ತೋಮ ನೋಡಿದಾಗ ನನಗಂತೂ ಅದೆಷ್ಟು ಖುಷಿ ಆಗ್ತಿದೆ ಅಂದ್ರೆ, ಬಹುಶಃ ನನ್ನ ಜೀವನದಲ್ಲಿ ಇದು ಮೊಟ್ಟ ಮೊದಲನೇ ಸಾರಿ ಇಷ್ಟು ಜನರನ್ನ ನೋಡಿ ಉದ್ದೇಶ ಇಟ್ಕೊಂಡು ಮಾತಾಡಿರುವಂತದ್ದು. ಸೊ ಹಾಗಾಗಿ ಇಂಥ ಅದೃಷ್ಟನೂ ಕೂಡ ನಮ್ಮದಾಗಿದೆ. ಇನ್ನು 2 ದಿವಸದ ಚುನಾವಣೆಯಲ್ಲಿ ಇವತ್ತು ಈ ಸಭೆ ಮುಗಿಸ್ಕೊಂಡು ಹೋದ ನಂತರ ನಿಮ್ಮೆಲ್ರಿಗೂ ಕೈ ಮುಗಿತೀನಿ. ನಿಮ್ಮ ಪಾದಚರಣೆಗಳಿಗೆ ಇಲ್ಲಿಂದಾನೇ ನಾನು ನಮಿಸ್ತಾ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ.
ನಿಮ್ಮ ಬೂತನ್ನ ಬಿಟ್ಟು ಬೇರೆ ಇನ್ನೆಲ್ಲೂ ಹೋಗಕ್ಕೆ ಹೋಗ್ಬೇಡಿ. ಯಾವ ಟಿ ಅಂಗಡಿ ತಾವು ಡಿಸ್ಕಷನ್ ಮಾಡಿದ್ರು ನಿಮ್ಮ ಟಿ ಅಂಗಡಿ ತಾವೇ ಡಿಸ್ಕಸ್ ಮಾಡ್ಕೊಳ್ಳಿ. ಯಾವ ಯೋಜನೆಗಳ ಬಗ್ಗೆ ಮಾತಾಡೋದಾದ್ರೂ ನೀವೇ ಹೋಗು ಯೋಜನೆಗಳ ಬಗ್ಗೆ ಮಾತಾಡಿ. ನೀವು ಮುಂದೆ ಏನಾಗಬಹುದು ಅನ್ನುವಂಥದ್ದನ್ನ ಹೇಳಿ. ಈ ಸಾರಿಗೆ ಕೊಟ್ಟಿರುವಂತಹ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ವರ್ಷಕ್ಕೆ 1 ಲಕ್ಷ ರೂಪಾಯಿ ಗ್ಯಾರಂಟಿ ಕಾರ್ಡ್ಗೆ ಏನಾದರೂ ಮರಳಾಗ್ಬಿಟ್ರೆ ನಮ್ಮಂತಹ ಮುಟ್ಟಾಳ್ರು ಮೂರ್ಖರು ಇನ್ನೊಬ್ರಿಲ್ಲ ಅಂತ ಆಗ್ಬಿಡುತ್ತೆ. ನಂಬಕ್ ಹೋಗ್ಬೇಡಿ ಅದನ್ನ. ಒಬ್ರಿಗೆ 1 ಲಕ್ಷ ಕೊಡ್ತೀನಿ ಅಂದ್ರೆ 20 ಕೋಟಿ ಜನ ಬಡವರು ಮಹಿಳೆಯರು ಸಿಗ್ತಾರೆ ಅಂತ ಕೊಡ್ತೀನಿ ಅಂದ್ರು 25 ಲಕ್ಷ ಕೋಟಿ ದುಡ್ಡು ಕೊಡ್ಬೇಕು. 45 ಲಕ್ಷ ಕೋಟಿ ದುಡ್ಡಲ್ಲಿ ನೀನು 25 ಲಕ್ಷ ದುಡ್ಡು ಅಲ್ಲಿ ಕೊಟ್ಬಿಟ್ಟು ದೇಶ ಇನ್ನೇನಯ್ಯ ನಡೆಸ್ತೀಯ ನೀನು? ಕನಿಷ್ಠ ಪ್ರಜ್ಞೆ ಬೇಡವೇನಯ್ಯ? ಎಲ್ರು ಪಪ್ಪು ಅಂತಿದ್ರು, ನಾನು ಆದ್ರೂ ಯಾವತ್ತೂ ಅನ್ನಕ್ ಹೋಗಿರ್ಲಿಲ್ಲ. ಇವತ್ತು ಹಂಗ ಅನ್ಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟದ ಇದನ್ನ ಕೇಳ್ತಾ ಇದ್ರೆ. ಅದಕ್ಕೆಲ್ಲ ನೀವು ಅವಕಾಶ ಕೊಟ್ಕೋಬೇಡಿ. ಇದಕ್ಕೆ ಮರಳಾಗದೆ ಇರೋ ತರ ನೋಡ್ಕೊಳ್ಳಿ. ಒಂದು ವಿಷಯ ತಿಳ್ಕೊಳ್ಳಿ, ಸ್ಟಾರ್ ಚಂದ್ರು ನೋಟು, ಕುಮಾರಣ್ಣನ್ ಓಟು. ಸ್ಟಾರ್ ಚಂದ್ರು ನೋಟು, ಸ್ಟಾರ್ ಚಂದ್ರು ನೋಟು, ಸ್ಟಾರ್ ಚಂದ್ರು ನೋಟು. ಈ ಜಿಲ್ಲೆಯ ಮಂತ್ರಿ ಅಂತ ಒಬ್ಬಿದಾರಲ್ಲ, ಈ ಮಂತ್ರಿ ಮೊನ್ನೆ ಮೊಸಳೆ ಕಣ್ಣೀರನ್ನ ಸುರಿಸಿದೆ. ಈ ಮೊಸಳೆ ಕಣ್ಣೀರನ್ನ ಸುರಿಸ್ಬೇಕಾದ್ರೆ ಗೊಣ್ಣೆ ಪಣ್ಣೆ ಎಲ್ಲ ಒರೆಸ್ಕೊಂಡು ಏನೇನೋ ಅವತಾರ ಆಡಿದ್ದಾರೆ. ಈ ಮಂತ್ರಿ ಇದೇ ಜಿಲ್ಲೆಯಿಂದ ಶಂಕರೇಗೌಡರಂತವ್ರು ಮಂತ್ರಿ ಆಗಿದ್ರು, ಇದೇ ಜಿಲ್ಲೆಯಿಂದ ಮಾದರೇಗೌಡರಂತವ್ರು ಮಂತ್ರಿ ಆಗಿದ್ರು, ಇದೇ ಜಿಲ್ಲೆಯಿಂದ KR ಪೇಟೆ ಕೃಷ್ಣ ತರದವ್ರು ಮಂತ್ರಿ ಆಗಿದ್ರು, ಇದೇ ಜಿಲ್ಲೆಯಿಂದ ತಮ್ಮಣ್ಣಂತವರು ಮಂತ್ರಿ ಆಗಿದ್ರು. ಈ ಜಿಲ್ಲೆಗೆ ಈ ಸಿಕ್ಕಿರೋ ಮಂತ್ರಿ ಇದಾನಲ್ಲ, ಯಾವ ಪಾಪದ ಫಲವೋ ಈ ಜಿಲ್ಲೆಗೆ ಒಕ್ಕರಿಸ್ಕೊಬಿಟ್ಟಿದ್ದಾರೆ. ಯಾವ ಪಾಪದ ಫಲವೋ ಗೊತ್ತಿಲ್ಲ. ಇದೇ ಮನುಷ್ಯ ಇವ್ರದೇ ಇಲಾಖೆದು, ಕೃಷಿ ಇಲಾಖೆದು ಡ್ರಿಪ್ ಸೆಟ್ ಎಲ್ಲ ತಗೋತಿದ್ರಲ್ಲ, ಡ್ರಿಪ್ ಸೆಟ್ ಮತ್ತೆ ಎಂಥದ್ದು ಸ್ಪ್ರಿಂಕ್ಲರ್ ಇವೆಲ್ಲ ತಗೋತಿದ್ರಲ್ಲ, ಅದೆಷ್ಟೋ 1,500 4,000 ಏನೋ ಕಟ್ಟಿದ್ರಿತ್ತಂತೆ. ಈಗ 15,000 ಏನೋ ಕಟ್ಟಬೇಕಂತೀಗ. ಇಂಥವೆಲ್ಲ ಮಾಡ್ಕೊಂಡು ಕೂತಿದ್ದಾರೆ ಅನ್ನೋದಾದ್ರೆ ಇಲ್ಲಿ ಕಿತ್ಕತ್ತಿದ್ದಾರೆ, ಇಲ್ಲಿ ಕೊಡ್ತಿದ್ದಾರೆ, ಇಲ್ಲಿ ಕಿತ್ಕತ್ತಿದ್ದಾರೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.